ಬಹಳ ಮಾನಸಿಕ ಅಸ್ತವ್ಯಸ್ತನಾಗಿದ್ದಾನೆ. ಅದರಲ್ಲಂತೂ ಹೆಣ್ಣು ಮಕ್ಕಳಂತೂ ಕಾಂಪೌಂಡ್ ಹೂ ಕದಿಯೋದ್ರಲ್ಲಿ ಎತ್ತಿದ ಕೈ. ನಾನು ಬೆಳಗ್ಗೆ ಹಿಂಗ್ ವಾಕಿಂಗ್ ಹೋಗಿರ್ತೀನಿ, ನೋಡ್ತೀನಿ ನಿಮ್ಮನ್ನೆಲ್ಲ. ನಾನ್ ಕಾಣಿಸಲ್ರಿ, ಆದ್ರೆ ನೀವು ನಮಗ್ ಕಾಣಿಸ್ತಾ ಇರ್ತೀರಿ. ಮಂದಿ ಮನೆ ಕಾಂಪೌಂಡ್ ಹೂ ಕಿತ್ಕೊಂಡ್ ಬಂದ್ಬಿಡೋದು, ಪೂಜೆ ಮಾಡೋದು. ಅದಕ್ಕೆ ಅಕ್ಕ ಮಹಾದೇವಳು ಮಂದಿ ಮನೆ ಹೂ ತರಬೇಡ, ಉಸಿರೇ ಪರಿಮಳವಿರಲು ಕುಸುಮದ ಹಂಗೆ ಕರ್ತವ್ಯ. ಕ್ಷಮೇ ಧಮೆ. ಹೂ ಮುಖ್ಯ ಅಲ್ಲ ಅಲ್ಲಿ ಪೂಜೆಗೆ, ಮನಸ್ಸು ಬಹಳ ಮುಖ್ಯ. ಬಾಳೆಹಣ್ಣು ಮುಖ್ಯ ಅಲ್ಲ. ನೀ ತಿನ್ನಬೇಕಾದ್ರೆ ಇಷ್ಟು ದೊಡ್ಡ ಹೋಳಿಗೆ ದೇವರಿಗೆ ಇಡಬೇಕಾದ್ರೆ ನಿಮ್ಮ ವರ್ಷಿಪ್ ರಿಲಿಜಿಯಸ್ ಮಾತಾಡ್ಬೇಕಾಗದ ಮನಗ್ ಭಜ ನಿಮ್ಮದು ಎಷ್ಟ್ರಿ? ಅವು ಇಷ್ಟೇ ಅಂತವು, ಮತ್ತೆ ಅವು ತಿಂದ್ರೆ ನಾಳೆ ನಿಮಗಿಲ್ವಲ್ಲ ಅಂದ್ರೆ ಹಂಗೆ ಇಡೋದು ಇಟ್ಟು ಪುನಃ ಹಿಂಗೆ ಅಂತ ಇರ್ತಾವ ರಿಟರ್ನ್. ಹಂಗಾಗೋದಿಲ್ಲ. ಯಾರದು ಮೊಬೈಲ್ ಆನ್ ಮಾಡಿರೋದು? ಹಾಗಾಗೋದಿಲ್ಲ. ಆ ವರ್ಷಿಪ್ ರಿಲಿಜಿಯಸ್ ಏನ್ ಮಾಡ್ತದ, ನಿಮ್ಮನ್ನ ಕ್ಷಣ ಕ್ಷಣದಲ್ಲಿ ನಿಮ್ಮನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ, ಪ್ರಶ್ನೆ ಮಾಡ್ತಾ ಇದೆ, ನಿಮ್ಮನ್ನ ಹಿಂಸೆಗೊಳಿಸ್ತಾ ಇದೆ. ಅದಕ್ಕೆ ಬಸವಣ್ಣರು ಏನ್ ಮಾಡಿದ್ರು, ಈ ವರ್ಷಿಪ್ ರಿಲಿಜಿಯಸ್ ಇಂದ ಏಕದೇವೋಪಾಸನೆ ರಿಲಿಜಿಯಸ್, ಈ ವರ್ಷಿಪ್ ರಿಲಿಜಿಯಸ್ ಇಂದ ಏಕದೇವೋಪಾಸನೆ ಕಡೆಗೆ ತಂದ್ರು. ಇಷ್ಟಲಿಂಗವೇ ಬಹಳ ದೊಡ್ಡ ಶ್ರೇಷ್ಠತೆ. ನಿನ್ನ ತನೋ ಮನ ಭಾವ ಶುದ್ಧವಾಗಿರಬೇಕು ಅಂದ್ರೆ ಏಕಮೇವ ಅದ್ವಿತೀಯವಾಗಿರ್ತಕ್ಕಂಥ ಒಂದೇ ವಸ್ತುವಿನ ಕಡೆಗೆ ನೋಡು, ಒಂದೇ ವಸ್ತುವಿನ ಕಡೆಗೆ ನೀನು ಜೀವನ ಮಾಡು. ಇಲ್ಲ ಅಂದ್ರೆ ನಿನಗೆ ಬೆಳಗಾಯಿತು ಅಂತಂದ್ರ ಪ್ರತಿಯೊಬ್ರು ಒಂದೊಂದು ಹೇಳ್ತಾ ಇರ್ತಾರೆ, ಪ್ರತಿಯೊಬ್ರು ಒಂದೊಂದು ನಿಮ್ಮನ್ನ ಎದುರಿಸೋದಿಲ್ಲ. ದೊಡ್ಡ ಮಾತಲ್ರಿ ನನಗ. ನೀವ್ ಎಷ್ಟೇ ದೊಡ್ಡವರಾಗಿರ್ಲಿ, ನಾನು ಎದುರಿಸ್ತೀನಿ ನಿಮ್ಮನ್ನ. ನೋಡೋಣ ಏನ್ರಿ ನಾನು ಎದುರಿಸೋದ್ ನಾಳೆ? ಏನು ಬೇಡ, ನಿಮ್ಮ ಬೆಳಗ್ಗೆ 5 ಗಂಟೆಗೆ ಏಳಕ್ ಮುಂಚಿತವಾಗಿ ನಿಮ್ ಮನೆ ಮುಂದೆ ಒಂದಿಷ್ಟು ಇದ್ದಲು 2 ಮೆಣಸಿನಕಾಯಿ ಅರ್ಧ ಒಳ್ಳೆ ನಿಂಬೆಹಣ್ಣು ಹಾಕಿದ್ರೆ ಸಾಕು, ಚರಿಗೆ ನೀಡಿದ್ದು ಮನುಷ್ಯ ಮುಗೀತು. ನಿಮ್ ಕಥೆನೇ ಮುಗೀತು ನಿಮ್ಮದು. ಬರೀ ನಿಂಬೆ, ಒಂದು ಅರ್ಧ ಓಳ ನಿಂಬೆಹಣ್ಣು, ಅದಕ್ಕೊಂದಿಷ್ಟು ಅರಿಶಿನ ಕುಂಕುಮ, 2 ಮೆಣಸಿನಕಾಯಿ. I am a progressive, I am MBBS, BS. Why? What is the progressive? ಏನು ವಿಚಾರಧಾರೆ? ಮನುಷ್ಯ ಯಾಕೆ ಇಷ್ಟೊಂದು ವರ್ಷಿಪ್ ರಿಲಿಜಿಯಸ್ಗೆ ಎದುರ್ತಾ ಇದ್ದಾನೆ? ಯಾಕೆ ಎದುರ್ತಾನೆ? ಬಸವಣ್ಣರು ಹೇಳಿದ್ರು ವರ್ಷಿಪ್ ರಿಲಿಜಿಯಸ್ ಅನ್ನ ಕುರಿತು. ಬಸವಣ್ಣರು ಹೇಳಿದ್ರು, ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರಯ್ಯ, ವಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬುವ ಜಂಗಮ ಬಂದರೆ ನಡೆ ಎಂಬರಯ್ಯ, ಉನ್ನದ ಲಿಂಗಕ್ಕೆ ಬೋನವ ನಿಡಿ ಎಂಬರಯ್ಯ, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಗಿದ ಮಿಟ್ಟೆ ಅಂತ ಬರಯ್ಯ. ಹೇಳಿದ್ರ ಇಲ್ಲ? ಹಾವು ನಿಮಗೆ ವರ್ಷಿಪ್ ರಿಲಿಜಿಯಸ್ ಅವ್ರಿಗೆ ಏನದು? ದೇವರು. ಇವತ್ತು ರಾತ್ರಿ ನನ್ನ ಪ್ರವಚನವನ್ನು ಕೇಳಿ ನಿಮ್ಮ ಮನೆಗೆ ಹಾಲ್ಟಿಂಗ್ ಅದು ಬರುತ್ತದೆ. ನಿಮ್ಮ ಮನೆಗೆ ಹಾವು ಬಂದಾಗ ಅದನ್ನು ಪೂಜೆಗೆ ಮಾಡಿ ಅದನ್ನು ಕೆಳಗಡೆ ಮಲಗಿಸಿ ನೀವು ಮೇಲೆ ಆರಾಮಾಗಿ ಮಲಗುವುದು. ದೇವರು ನಿಮ್ಮ ಮನೆಗೆ ಬಂದಿದ್ದೇನೆ. ಏನ್ರಿ ಬಾಬು ಅವರೇ, ಇವತ್ತು ನಿಮ್ಮ ಮನೆಗೆ ದೇವರು ಬಂದಿದೆ. ಮನುಷ್ಯನಿಗೆ ಅದೊಂದು ವಿಷಜಂತು ಪ್ರಾಣಿ ಕಡಿದ್ರೆ ಸಾಯ್ತಿದೆ ಅನ್ನತಕ್ಕಂಥ ತಿಳುವಳಿಕೆ ಹೊರಟೋಯ್ತಾರೆ. 1000 ವರ್ಷದ ಹಿಂದೆ ನಿಮಗೆ ಇಂಥ ವರ್ಷಿಪ್ ರಿಲಿಜಿಯಸ್ ಇಂದ ಹೊರಗೆ ತಂದ್ರಲ್ಲ ನಮ್ಮ ಅಪ್ಪ ಬಸವಣ್ಣ, ಇದರ